ಬಂದಮೇಲೆ ಹೆಂಗೈತೆ ಇಲ್ಲಿ ಎಲ್ಲ ಜನಗಳಿಗೆ ಏನು ಹೇಳ್ತೀರಾ, ಹೆಂಗೈತೆ ಹೇಳಿ ಸರ್? ತೋರಿಸಿ ಸರ್. ನಮಸ್ತೆ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಮೈಸೂರಲ್ಲಿ ಕಾಶಿಂಬಾಯಿ ಬೋನ್ ಫ್ರ್ಯಾಕ್ಚರ್ ಅಂತ ಇದೆ ಅಂತೇಳಿ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು. ನಾನು ನೆಗ್ಲೆಕ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ. ಅಯ್ಯೋ ಅದೇನೋ ಅಂತ ಅಂದ್ಕೊಂಡು ಹೋಗೋದು ಅಂತ ಹೇಳ್ಕೊಂಡು ನಾನು ಡಾಕ್ಟರ್ ಹತ್ರ ಒಂದು 2-3 ತಿಂಗಳಿಂದ ಭಾಳ ಪ್ರಯತ್ನ ಪಡಿದೆ. 4 ಕಡೆ ಹೋದಾಗ ಆಪ್ರೇಷನ್ ಅಂತ. ಈ ಚಿಕ್ಕ ಜೀವ ಸರ್, ಇವಾಗ ಆಪ್ರೇಷನ್ ಮಾಡಿಬಿಟ್ರೆ ಹೆಂಗೆ ಮುಂದೆ? ಅದಕ್ಕೆ ಏನು ಮಾಡಿ ನೋಡಿದೆ, ಎಲ್ಲ ಕಡೆ ಸುತ್ತಾಡಿದ ಮೇಲೆ ಆಮೇಲೆ ನೋಡೋಣ ಇದೊಂದು ಟೈಮ್ ಟ್ರೈ ಮಾಡೋಣ, ಹೆಂಗೋ ಚಾಮುಂಡೇಶ್ವರಿ ದರ್ಶನ ಆಗುತ್ತೆ, ಮೈಸೂರು ಬಂದೋದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಬಂದೆ ಸರ್ ಮೈಸೂರಿಗೆ. ಇದು ನಂದು 2ನೇ ಟೈಮು ಬಂದಿರೋದು. ನನಗೆ ಈ ಥರ ಪೂರಕ್ಕೂ ಆಗ್ತಿರಲಿಲ್ಲ ಸರ್. ನಾನು ಮಲ್ಲಿಕೊಂಡು ಇಲ್ಲಿ ನಾನು ಬಂದಿರೋದು. ನಾನು ಒಂದೇ ಒಂದು ವಾರದಲ್ಲಿ ಇವತ್ತು ಕುತ್ಕೊಳ್ತೀನಿ, ನೆಲ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ. ನೋಡಿ ಈ ತರ ಸ್ಟಡಿ ನೆಲ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ. ಚಾಪಿ ಮೇಲೆ ಕೆಳಗಡೆ ಮಲಗ್ತೀನಿ ಸರ್. ನಾನು ಬೆಡ್ ಮೇಲೆ ನಾನು ಇದು ಮಾಡಿ ನೋಡಿ, ನೆಲ ಮೇಲೆ ಆರಾಮ್ಸೆ ನಾನು ಕುತ್ಕೊಳ್ತೀನಿ. ಮತ್ತೆ ಆರಾಮ್ಸೆ ನಾನು ಇದು ಆಗ್ತಿರಲಿಲ್ಲ ಸರ್ ನನಗೆ. ಈಗ ಮನೆಯಲ್ಲೂ ಕೂಡ ಸರ್ ಚಕ್ಕಲ್ ಪುಕ್ಕಲ್ ಹಾಕೊಂಡು ಹಿಂಗೆ ಕ್ಲೀನ್ ನಾನು ಊಟ ಮಾಡ್ತೀನಿ ಸರ್. ನಾನು ನಿಂತ್ಕೊಂಡು ಇದರಲ್ಲಿ ನಾನು ಹಿಂಗೆ ಮೇಲ್ಗಡೆನೆ ಊಟ ಮಾಡ್ತಿದ್ದೆ ಸರ್. ಹಿಂಗೆ ಮಾಡ್ತೀನಿ, ನೆಲದ ಮೇಲೆ ನಾನು ಮಲಗ್ತಿಲ್ಲ. ನೋಡಿ ಆರಾಮ್ಸೆ ಮಲಗ್ತೀನಿ ಸರ್, ಆರಾಮ್ಸೆ ಮಲಗ್ತೀನಿ ಸರ್. ಶಾಬಾಷ್. ನೋಡಿ ಅಷ್ಟೇ, ಆರಾಮ್ಸೆ ಮಲಗ್ತೀನಿ, ಏನು ತೊಂದರೆ ಇಲ್ಲ ಸರ್. ನಿಜವಾಗ್ಲೂ ಸುಮ್ಮನೆ ನೀವು ಆಸ್ಪತ್ರೆಗೆ ಹೋಗ್ಬಿಟ್ಟು ದುಡ್ಡು ಖರ್ಚುನು ಅಷ್ಟೇ, ನಿಮ್ ಜೀವನ ಹೊರಟೋಗ್ಬಿಡುತ್ತೆ. ಆಪರೇಷನ್ ಮಾಡಿ ತುಂಬಾ ನಮ್ಮನ್ನ ಹಿಂಸೆ ಮಾಡ್ಬಿಡ್ತಾರೆ. ಬೆನ್ನು ತುಂಬಾ ಇಂಪಾರ್ಟೆಂಟ್ ಸರ್. ಅದನ್ನ ಒನ್ ಟೈಮ್ ಆಪರೇಷನ್ ಅಂತ ಮಾಡಿ ನಮ್ಮ ಫಜೀತಿ ಮಾಡಿಬಿಟ್ರೆ ಬಹಳ ತೊಂದರೆ. ನಿಮಗೆ ಇದನ್ನ ಹೇಳಿದ್ರೆ ಅರ್ಥ ಆಗಲ್ಲ ಸ್ನೇಹಿತರೆ, ನೀವು ಬಂದು ಗೊತ್ತು. ನಾನು ಬಹಳ ನರಕ ಅನುಭವಿಸಿದ್ದೀನಿ ಈ ನೋವಿಂದ. ಇದು ತುಂಬಾ ಇದಿದೆ. ಭಗವಂತ ಅಲ್ಲ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರ ತಂದೆ ತಾಯಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇಷ್ಟು ನನಗೆ ಇಷ್ಟ ಆಗ್ತಿರಲಿಲ್ಲ ಸರ್. ಅಷ್ಟೇ ಸರ್, ಸ್ವಲ್ಪ ಜಾಸ್ತಿ ಇದು ಮಾಡೋದು. ಸರಿ ಸರ್, ಸ್ವಲ್ಪ ದೇವ್ರು ಒಳ್ಳೇದು ಮಾಡ್ತಾನೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಬೇಜಮ್ಮ ಅಂದ್ರೆ ಥ್ಯಾಂಕ್ ಯು ಸರ್.